ಸ್ವಾಗತ. ಪ್ರಿಯ ವೀಕ್ಷಕರೇ, ಅಕ್ರಮ ಒತ್ತುವರಿ ಕಾಮಗಾರಿ ದಾಖಲಾತಿ ಇಲ್ಲದಿದ್ದರೂ ಕಟ್ಟಡ ನಿರ್ಮಾಣ ಕಾಮಗಾರಿಯ ಬಣ್ಣ ಬಯಲು. ದಿನಾಂಕ 23/4/2026 ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಸಂತೆಕಡೂರು ಪಂಚಾಯತಿಯಲ್ಲಿ ಎಲ್ಲ ಊರಿನ ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ಪಿಡಿಒ ಅಂದ್ರೆ ಅಭಿವೃದ್ಧಿ ಅಧಿಕಾರಿಗಳಾದ ಬೆಟ್ಟೇಗೌಡ ಅವರನ್ನ ಇಂದು ಸಮಯ 11:30ಕ್ಕೆ ಬಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಕೇಳಿ ಘೇರಾವ್ ಹಾಕಿ ನ್ಯಾಯವನ್ನು ಕೇಳಿದ್ರು. ಸಂತೆಕಡೂರು ಪಂಚಾಯಿತಿ ವ್ಯಾಪ್ತಿಯ ಕನ್ಸಲ್ವೆನ್ಸಿ ರಸ್ತೆಯ ಭ್ರಷ್ಟಾಚಾರ ಇದು. ಸಂತೆಕಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಂತೆಕಡೂರು ತಾಂಡ ಹಾಗೂ ಗೌಡ್ರು ಬೀದಿ ನಡುವೆ ಬರುವ ಕನ್ಸಲ್ವೆನ್ಸಿ ರಸ್ತೆಯ ಅಕ್ರಮವಾಗಿ ಅಕ್ವೈರ್ ಮಾಡಿ ಮನೆ ನಿರ್ಮಿಸಿದ್ದು, ಆವಾಗ ಮನೆಗಳು ಕಟ್ಟುವ ಸಮಯದಲ್ಲಿ ಪಿಡಿಒ ಅವರು ಕಣ್ಣು ಮುಚ್ಚಿ ಕುಳಿತಿದ್ರ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಕಣ್ಣು ಮುಚ್ಚಿ ಕೂತಿದ್ರ. ಯಾಕೆ ಆವಾಗ ಕಟ್ಟಡ ಕಾಮಗಾರಿ ತಡೆಯಲಿಲ್ಲ? ಇದರ ಹಿಂದೆ ಯಾರ ಕೈವಾಡ ಇದೆ? ಇದರ ಬಗ್ಗೆ ಮೇಲಾಧಿಕಾರಿಗಳು ವಿಚಾರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಗೆ 1 ವರ್ಷದಿಂದ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಪದೇ ಪದೇ ಹೋಗಿ ಬಂದು ಮಾಡುತ್ತಿದ್ರು ಕೂಡ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಸರಿಯಾಗಿ ಸಹಕರಿಸುತ್ತಿಲ್ಲ ಹಾಗೂ ಜನರ ಪರ ಕೆಲಸ ಮಾಡುತ್ತಿಲ್ಲ. ಇದರ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಮಾಹಿತಿ ತಿಳಿದು ಜನರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿ ಊರಿನ ಗ್ರಾಮಸ್ಥರಿಂದ ಕೇಳಿಕೊಳ್ಳುತ್ತಿದ್ದೇವೆ. ವರದಿ ಬಾವಿಹಳ್ಳಿ ನಂದ್ಯ ನಾಯಕ್, ದೃಷ್ಟಿ ನ್ಯೂಸ್, ಸಂತೆಕಡೂರು. ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ಲಿ, ಅಕ್ರಮವಾಗಿ ಪಂಚಾಯತಿ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ. ಅದನ್ನ ಕೇಳಿ ಪ್ರಶ್ನೆ ಮಾಡಕ್ ಆಗಲ್ಲ. ಇವರಿಗೆ ಮನೆ ಕಟ್ಟುವಾಗ ಅವ್ರ ಖಾತೆ ಒಳಗೆ ಏನಿದೆ ಅಷ್ಟೇ ಕಟ್ಕೊಬೇಕು. ಅಕ್ರಮವಾಗಿ ಸರ್ವಿಸ್ ರಸ್ತೆನ ಅಕ್ವೈರ್ ಮಾಡ್ಕೊಂಡ್ ಕಟ್ತಾರ ಅಂತ ಹೇಳಿದ್ರೆ ನೀವೇನ್ ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ರಾ? ನಿಮಗೆ ಯಾಕೆ ಅದನ್ನ ತಡೆ ಹಿಡಿಯಕ್ಕಾಗ್ಲಿಲ್ಲ? ಯಾಕೆ ಕಟ್ಟಕ್ ಪರ್ಮಿಷನ್ ಕೊಟ್ರಿ? ರಾತ್ರಿ ಕಟ್ಟೋಕೆ ಅವ್ರು ಒಂದ್ ಗೋಡೆ ಎತ್ತಿಲ್ಲ ಸರ್, ಇಡೀ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದ್ ಕಟ್ಟಕ್ ಸುಮಾರು 1 ವರ್ಷ ಬೇಕು ಕಟ್ಟೋದಕ್ಕೆ. ಅಲ್ಲೂರ್ಗು ಕಣ್ಮುಚ್ಕೊಂಡು ಕುತ್ಕೊಂಡಿದ್ರ? ಬನ್ನಿ ಸರ್ ತೋರಿಸ್ತೀನಿ. ಬಿಲ್ಡಿಂಗ್ ಕಟ್ಟಿರೋ ತೋರಿಸ್ತೀನಿ ಬನ್ನಿ ಸರ್. ನೀವು ಸ್ಪಾಟಿಗೆ ಬಂದ್ರೆ ಗೊತ್ತಾಗತ್ತೆ. ಇಲ್ಲಿ ಎಸಿ ರೂಮ್ ಕುತ್ಕೊಂಡ್ರೆ ಗೊತ್ತಾಗಲ್ಲ. ಅವ್ರಿಗೆ ತೊಂದರೆ ಆಗಿದೆ ನೋಡಿ ಸರ್, ಇಷ್ಟು ತೊಂದರೆ ಆಗ್ತಿದೆ ಜನಗಳಿಗೆ. ಇಷ್ಟು ನೀವು ಅಲ್ಲ ಸರ್, ಪ್ರತಿದಿನ ನಾವು ಓಡಾಡ್ತಾನೆ ಇರ್ಬೇಕು. ನಿಮ್ ಪಂಚಾಯತಿಗೆ ಪ್ರತಿದಿನ ಕೂಲಿ ಬಿಟ್ಟು ಬರ್ಬೇಕು. ಅಲ್ಲಿ ಅಕ್ರಮ ಕಟ್ಟಿರೋದು ಕಣ್ಣು ಮುಂದೆ ಕಾಣ್ತಾ ಇದೆ. ಯಾವ್ದೇ ರೀತಿ ಪಂಚಾಯತಿಗಾಗ್ಲಿ ಊರಿಗಾಗ್ಲಿ ಅನ್ಯಾಯ ಆಗಿರೋ ಜಾಗಕ್ಕೆ ಯಾವತ್ತೂ ಹೋಗ್ಲೇಬಾರ್ದು ಅಂತ ಇದೆಯಾ? ಯುವ ಸಾಹೇಬ್ರು, ಅಡ್ಮಿನಿಸ್ಟ್ರೇಟರ್, ಪಿಡಿಒ ಅವರು ಇಲ್ಲಿ ಬರೀ ಎಸಿ ರೂಮ್ ಅಲ್ಲೇ ಕೂತ್ಕೊಂಡು ಪಂಚಾಯತಿನ ಕೂತ್ಕೊಂಡು ಇಲ್ಲಿಂದಾನೆ ತೀರ್ಮಾನನ? ಜನರಿಗೆ ಪರಿಹಾರ ಪಂಚಾಯತಿ ಏನಿರ್ಬೇಕು? ಪಂಚಾಯತಿ ಏನಿರ್ಬೇಕು? ಊರಿನ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ಪಂಚಾಯತಿ ಏನಿರ್ಬೇಕು? ಜನರು ಇರಬೇಕು. ಜನರಿಗೆ ಅಯ್ಯೋ ಅನ್ನಿಸ್ಬಾರ್ದು. 1 ವರ್ಷದಿಂದ ಸರ್ವಿಸ್ ರಸ್ತೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಟಿರೋ ವಿಚಾರಕ್ಕೆ ಲೆಟರ್ ಕೊಡ್ತಾನೆ ಇದೀವಿ, ಪಂಚಾಯತಿಗೆ ಹತ್ತುತ್ತಾನೆ ಇದೀವಿ. ಪಂಚಾಯತಿ ಬಂದ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇಒ ಸಾಹೇಬ್ರು ಕೂಡ ಇಲ್ಲಿ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ. ಪಿಡಿಒ ಕೇಳಿದ್ರೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕೇಳುವಂತಾರೆ, ಅಡ್ಮಿನಿಸ್ಟ್ರೇಷನ್ ಕೇಳಿದ್ರೆ ಇಒ ಸಾಹೇಬ್ರನ್ನ ಕೇಳುವಂತಾರೆ, ಇಒ ಸಾಹೇಬ್ರನ್ನ ಕೇಳಿದ್ರೆ ತಹಸೀಲ್ದಾರ್ ಕೇಳಬೇಕು ಅಂತಾರೆ. ಒಂದು ಪಂಚಾಯತಿ ಹೆಂಗೆ ಅಂದ್ರೆ ಸರ್, ನ್ಯಾಯ ಸಿಗುತ್ತೆ ಅಂತ ಒಂದು ಊರಿಗೆ ಒಂದು ಪಂಚಾಯತಿ ಇರುತ್ತೆ. ಆ ನ್ಯಾಯ ಕೇಳಕ್ ಬಂದಾಗ ನೀವು ಗದ್ರಿಸೋದು, ಮಾತಾಡೋದು, ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು ಎಲ್ಲಾ ಮಾಡಿದ್ರೆ ಸರ್. ಈ ಹಿಂದೆ ಎಲ್ಲರಿಗೂ ಮಾಡಿದ್ರೆ ನೀವು ಈಗೇನೋ ಮಾತಾಡ್ತಿದ್ರ. ಈ ಹಿಂದೆ ಬಂದವರಿಗೆಲ್ಲ ಗದ್ರಿಸ್ತಿದೆ, ನಾವೆಲ್ಲ ನೋಡಿದೀವಿ. ಹಿಂಗೆಲ್ಲ ಮಾಡ್ಬಾರ್ದು. ನೀವು ಇನ್ನೂ ಅವಕಾಶ ಕೊಡ್ತಾ ಇದೀವಿ, ಇನ್ನು 2-3 ದಿನ ಅವಕಾಶ ಕೊಡ್ತಾ ಇದೀವಿ. ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಆದಷ್ಟು ಬೇಗ ಇಲ್ಲಿಗೆ ಬರ್ಬೇಕು. ಆ ಜಾಗಕ್ಕೆ ಬಂದು ಏನ್ ತೊಂದರೆ ಆಗಿದೆ ಬೇಗ ಪರಿಹಾರ ಕೊಡಿಸ್ಬೇಕು. ಅಲ್ಲಿ ತುಂಬಾ ಅನ್ಯಾಯವಾಗಿ ಅಕ್ರಮವಾಗಿ ಮನೆ ಕಟ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಹೇಳ್ತಾ ಇದೀನಿ ಸರ್, ಇದು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇದೀವಿ. ಪಂಚಾಯಿತಿ ನಮಗ್ ಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ಈ ಪಂಚಾಯಿತಿ ನಮಗ್ ಬೇಕಾಗಿಲ್ಲ.